ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಯಾವ್ದಾವ್ದು ಐಟಮ್ ಬೇಕು ಅಂತೇಳಿ ಹೇಳ್ತೀನಿ ನೋಡಿ. 2 ಈರುಳ್ಳಿ, 1 ಕಟ್ ಕೊತ್ತಂಬರಿ ಸೊಪ್ಪು, 1 ಕಟ್ ಪುದೀನ ಸೊಪ್ಪು, 1 ಕಟ್ ಮೆಂತ್ಯ ಸೊಪ್ಪು, 2 ಟೊಮ್ಯಾಟೊ, 10 ಹಸಿಮೆಣಸಿನ್ಕಾಯಿ, ಮತ್ತು ಪಲಾವ್ ಎಲೆ, ಚಕ್ಕೆ, ಸ್ಟಾರ್ ಅಲೀಸ್, 3 ಏಲಕ್ಕಿ, ಲವಂಗ, 1 ಕಪ್ ಮೊಸರು, ಮತ್ತು ಅರ್ಧ ಕೆಜಿಯಷ್ಟು ಚಿಕನ್ನು, ಮತ್ತು ರೈಸ್, ಟರ್ಮರಿಕ್ ಪೌಡರ್, ಖಾರದ ಪುಡಿ ಅದೆಲ್ಲ ಬೇಕು. ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಆಯಿಲ್ ಹಾಕಿದ್ದೀನಿ, ಆಯಿಲ್ ಬಿಸಿ ಆಗಿದೆ. ಇವಾಗ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಎಲ್ಲ ಮಸಾಲೆ ಐಟಮ್ಗಳನ್ನು ಹಾಕ್ಕೊಳ್ಬೇಕು. ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ. ನೋಡಿ ಫ್ರೆಂಡ್ಸ್, ಮಸಾಲೆ ಐಟಮ್ ಎಲ್ಲ ಸ್ವಲ್ಪ ಬ್ರೌನ್ ಟೈಪ್ಗೆ ಬಂದಿದೆ. ಈಗ ನೆಕ್ಸ್ಟ್ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ಟೀಮ್ನ ಚಿಕ್ಕದಾಗಿ ಇಟ್ಕೊಳ್ಬೇಕು, ಇಲ್ಲ ಅಂದರೆ ಸಿಡಿಯುತ್ತೆ. ನೋಡಿ ಫ್ರೆಂಡ್ಸ್, ಆನಿಯನ್ ಇವಾಗ ಗೋಲ್ಡನ್ ಕಲರ್ ಆಗಿದೆ. ಈಗ ಸ್ವಲ್ಪ ಉಪ್ಪು, ಅಂದರೆ ಅದಕ್ಕೆ ಉಪ್ಪೆಲ್ಲ ಇಟ್ಕೊಳ್ಬೇಕಲ್ಲ ಹಸಿಮೆಣಸು ಮತ್ತು ಈರುಳ್ಳಿಗೆ, ಅದಕ್ಕೋಸ್ಕರ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಈಗ ನೆಕ್ಸ್ಟು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, 2 ಟೊಮೆಟೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಬಿಟ್ಟು ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಡಬೇಕು. ಟೊಮೆಟೊ ಇದೆಯಲ್ಲ, ಅದು ಅದರಲ್ಲೇ ಸ್ಮ್ಯಾಶ್ ಆಗುತ್ತೆ ನೀಟಾಗಿ ಎಣ್ಣೆಗೆ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಅದು ತಳ ಇಟ್ಕೊಳ್ಬಾರ್ದಲ್ವ, ಅದಕ್ಕೋಸ್ಕರ. ನೆಕ್ಸ್ಟ್ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಹಾಕಿ ಸ್ವಲ್ಪ, ಅಂದರೆ ನಮಗೆ ಗೊತ್ತಾಗುತ್ತಲ್ವ ಎಷ್ಟು ಬೇಕು ಫ್ಲೇವರ್ಗೆ ಅಂತ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗಿದೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು 3 ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಆದಮೇಲೆ ನೋಡಿ ಫ್ರೆಂಡ್ಸ್, ಈಗ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ, ಫ್ರೈ ಆಗಿದೆ ಅಲ್ವಾ. ಹೀಗೆ ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಸ್ಪೂನ್ ಖಾರ ಪುಡಿ, ಕಲರು ಬರುತ್ತೆ. ಖಾರ ಏನಾದರೂ ಕಡಿಮೆ ಆಗಿದ್ದರೆ ಇದರಲ್ಲಿ ಖಾರ ಸರಿಯಾಗುತ್ತೆ. ನೆಕ್ಸ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಪೆಪ್ಪರ್ ಪೌಡರ್ 1 ಸ್ಪೂನು ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು ಹೀಗೆ. ನೋಡಿ ಫ್ರೆಂಡ್ಸ್, ಖಾರ ಪುಡಿ ಪೆಪ್ಪರ್ ಪೌಡರೆಲ್ಲ ಹಾಕಿ ನೆಕ್ಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಮೊಸರು ಹಾಕಿದ್ನಲ್ವಾ, ಫ್ರೈ ಆಗ್ತಾಯಿದೆ. ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಬೇಕು, ನೀಟಾಗಿ ಅದು ಫ್ರೈ ಆಗುತ್ತೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. 1/2 kg ಚಿಕನ್ದು ಬಿರಿಯಾನಿ ಮಾಡ್ತಾ ಇರೋದು. ಅರ್ಧ kg ಚಿಕನ್ ಹಾಕ್ಕೊಳ್ತಾರೆ. ಬಿರಿಯಾನಿಗೆ ಯಾವಾಗಲೂ ಚಿಕನ್ನ ದೊಡ್ಡ ದೊಡ್ಡ ಪೀಸ್ಗಳಾಗಿ ಬಿರಿಯಾನಿ ಕಟ್ ಮಾಡಿಸ್ಕೊಂಡು ಬರಬೇಕು. ಇಲ್ಲ ಅಂದರೆ ರೈಸ್ ಮತ್ತು ಪೀಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟು ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಪೀಸೆಲ್ಲ ಹಾಕಿ ಚಿಕನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಹಾಕಿ ಆದಮೇಲೆ ನೋಡಿ ಫ್ರೆಂಡ್ಸ್, ಅವಾಗ ಸ್ವಲ್ಪ ಉಪ್ಪು ಹಾಕಿದ್ನಲ್ವ, ಆನಿಯನ್ಗೆ ಸಾಕಾಗೋಷ್ಟು. ಈಗ ಫುಲ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಲ್ಲುಪ್ಪು ಹಾಕ್ಕೊಳ್ತಿದ್ದೀನಿ. ನೀವು ಪುಡಿ ಉಪ್ಪು ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ಕಲ್ಲು ಉಪ್ಪು ಹಾಕ್ಕೊಬೋದು. ಯಾವುದೇ ಉಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ಎಷ್ಟು ಟೇಸ್ಟ್ ಬೇಕಾಗುತ್ತಲ್ವ ನಮಗೆ ಬಿರಿಯಾನಿಗೆ ಫುಲ್ ಅಷ್ಟು ಹಾಕ್ಕೊಳ್ಬೇಕು. ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇಲ್ಲ ಅಂದರೆ
ತಳ ಹಿಡ್ಕೊಳ್ಳೋ ಸಾಧ್ಯತೆ ಇರುತ್ತದೆ. ನೋಡಿ ಫ್ರೆಂಡ್ಸ್, ಈ ಥರ ಗ್ರೇವಿ ಟೈಪ್ ಆಗಿದೆ, ಚಿಕನ್ ಗ್ರೇವಿ ಟೈಪ್ ಆಗಿದೆ ಬಿರಿಯಾನಿ ಮಾಡ್ಕೊಂಡಿರೋದು. ಇವಾಗ ಇದಕ್ಕೆ ರೈಸ್ ಹಾಕ್ಕೊಳ್ತಾ ಇದ್ದೀನಿ, ಸೋನಾ ಮಸೂರಿ ರೈಸ್. ನೋಡಿ ಹೀಗೆ ಹಾಕ್ಕೊಳ್ಬೇಕು. ಒಬ್ಬೊಬ್ಬರು ಫಸ್ಟ್ ನೀರು ಹಾಕ್ಕೊಟ್ಬಿಟ್ಟು ರೈಸ್ ಹಾಕ್ಕೊಳ್ತಾರೆ. ನೋಡಿ ಫ್ರೆಂಡ್ಸ್, ಅಕ್ಕಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಆವಾಗ ಅಕ್ಕಿ ಇದೆಯಲ್ಲ ಅದಕ್ಕೆಲ್ಲ ನೀಟಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ. ನಾನಿಲ್ಲಿ ಅರ್ಧ kg ಚಿಕನ್ಗೆ ಅರ್ಧ kg ರೈಸ್ ತಗೊಂಡಿದ್ದೀನಿ. ನೀವು ಎಷ್ಟು ಅರ್ಧ kg ಚಿಕನ್ಗೆ ಜಾಸ್ತಿ ರೈಸ್ ಕೂಡ ಹಾಕ್ಕೊಳ್ಬೋದು. ಅದು ನಿಮಗೆ ಹೆಂಗೆ ಅನಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನೀರು ಹಾಕ್ಕೊಂಡೆ. ಸ್ವಲ್ಪ ರೈಸ್ ಎಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ½ kg ರೈಸ್ ತೊಗೊಂಡಿದ್ದಲ್ಲ, ಅದಕ್ಕೆ ಮೆಷರ್ಮೆಂಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಕಪ್ ಥರ ಹೇಳಬೇಕು ಅಂದರೆ ನೀವು 1 ಕಪ್ ರೈಸ್ ಹಾಕಿದರೆ ಅದಕ್ಕೆ 1½ ಕಪ್ಪು ನೀರು ಹಾಕ್ಕೊಳ್ಳಿ, ಆ ಥರ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಕುದೀತಾ ಇದೆ ಅಲ್ವಾ ಬಿರಿಯಾನಿ. ಇದಕ್ಕೆ ಹಾಕೋ ಐಟಮ್ ಎಲ್ಲ ಮುಗಿದಿದೆ. ಈಗ ನೆಕ್ಸ್ಟು ಇದು ಸ್ವಲ್ಪ ಇನ್ನೂ ಕುದಿ ಬಂದಮೇಲೆ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು 1-2 ವಿಷಲ್ ಹೊಡಿಸ್ಬೇಕು ಅಷ್ಟೇ.